ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲಿಕ್ಕೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಹೊಸದಾದಂತಹ ಟ್ರಾಫಿಕ್ ಪಾಲಿಸಿಯನ್ನು ಕೂಡ ತಂದಿರುವಂಥದ್ದು. ಅಂದರೆ ಅನವಶ್ಯಕವಾಗಿ ರಸ್ತೆ ಪಕ್ಕದಲ್ಲಿ ಒಂದು ವಾರ 15 ದಿನ ಅಥವಾ ಒಂದು ತಿಂಗಳಿಂದ ಏನು ವಾಹನಗಳನ್ನು ನಿಲ್ಲಿಸಿರ್ತಾರ ಅಂತಹ ವಾಹನಗಳನ್ನು ಬೇರೆ ಕಡೆಗೆ ಡಂಪಿಂಗ್ ಮಾಡಲಿಕ್ಕೆ ಈಗ ಅಧಿಕಾರಿಗಳಿಗೆ ಚರ್ಚೆ ಕೂಡ ಮಾಡಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಸ್ವತಃ ಬೆಂಗಳೂರಿನ ನಿವಾಸಿಗಳಿದ್ದಾರೆ, ಸಾರ್ವಜನಿಕರು ನಾವು ಮಾತನಾಡಿಸ್ತಾ ಹೋಗೋಣ. ಸರ್, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಮತ್ತೊಂದು ಟ್ರಾಫಿಕ್ ಪಾಲಿಸಿಯನ್ನು ಕೂಡ ತಂದಿರುವಂಥದ್ದು. ಅಂದರೆ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಈ ಒಂದು ಹೊಸದಾದಂತಹ ಪಾಲಿಸಿ ಅನುಷ್ಠಾನಕ್ಕೆ ಬರುತ್ತಾ, ಹೇಗೆ ಒಂದು ವೇಳೆ ಈ ಹೊಸದಾದಂತಹ ಟ್ರಾಫಿಕ್ ಪಾಲಿಸಿ ಅನುಷ್ಠಾನಕ್ಕೆ ಬಂದರೆ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕ್ಬೋದಾ, ಸಮಸ್ಯೆ ಬಗೆಹರಿಯುತ್ತಾ? ಇಲ್ಲ ಸರ್, ಬಗೆಹರಿಯಲ್ಲ. ಅದು ಯಾಕಂದರೆ ಇಲ್ಲಿಂದ ತೊಗೊಂಡೋಗಿ ನೀವೆಲ್ಲೋ ಬೇರೆ ಕಡೆ ಆಗ್ತಂದ್ರೆ ಇಲ್ಲಿ ಜನ ಏನು ಮಾಡಬೇಕು ಅವಾಗ ಅಲ್ವಾ? ಇನ್ನೂ ಒಂದು ಸೈಡ್ ಟ್ರಾಫಿಕ್ ಒಂದು ಸೈಡ್ ಕ್ಲಿಯರ್ ಮಾಡಿಬಿಟ್ಟು ಒಂದು ಸೈಡ್ ಪಾರ್ಕಿಂಗ್ ಒಂದು ಸೈಡ್ ಟ್ರಾಫಿಕ್ ಫುಲ್ ಕ್ಲಿಯರ್ ಮಾಡ್ತಂದ್ರೆ ಅವಾಗ ಕ್ಲೀನಾಗಿ ಇದಾಗ್ತದೆ ಅಲ್ವಾ? ಇದು ಮಾಡೋಕ್ಕಾಗಲ್ಲ, ಆ ಥರ ಮಾಡೋಕ್ಕದು. ಇಲ್ಲಿಂದ ತೊಗೊಂಡು ಎಲ್ಲೋ ಬೇರೆ ಕಡೆ ತೊಗೊಂಡು ಆಗ್ತಂದ್ರೆ ಇಲ್ಲಿರೋ ಜನ ಮತ್ತೇನು ಮಾಡ್ಬೇಕು ಅವಾಗ? ಅಂದ್ರೆ ಕೆಲವೊಂದು ವಾಹನಗಳನ್ನು ಅವರು ಯೂಸ್ ಮಾಡ್ತಾ ಇರಲ್ಲ, ಓಡಾಡಿಸಿರಲ್ಲ, ಸುಮ್ಮನೆ ಹಾಗೆ ನಿಲ್ಸಿರ್ತಾರೆ, ಅನ್ವಾಂಟೆಡ್ ಆಗಿ ನಿಲ್ಸಿರ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ಕ್ರಮ ಆಗಬೇಕು ಅಂತ ಹೇಳ್ತಿರೋದು. ಸರ್, ಅನ್ವಾಂಟೆಡ್ ಆಗಿ ನಿಲ್ಸಿರೋ ಗಾಡಿಗಳು ಅಂತ ಹೇಳಿದ್ರೆ ಅಂತ ಇದ್ದಾಗ ಅದನ್ನ ಬೇಕಾದ್ರೆ ಇದು ಮಾಡ್ಬಿಟ್ಟು ನೀವು ಸೀಸ್ ಮಾಡ್ಬಿಟ್ಟು ಇದು ಮಾಡ್ಬಿಡಿ ಗಾಡಿನ, ಅದೊಂಥರ ಇದಾಗ ಗಾಡಿನ ತೊಗೊಂಡಾಗ ನೀನು ಹಾಕ್ತೀನಿ ನಾನು ಅಲ್ಲಿ ಇಲ್ಲಿ ಅಂತ ಹೇಳಿದ್ರೆ ಇಲ್ಲ, ಎಲ್ಲಿ ಒಂದು ವಾರ 15 ದಿನದಿಂದ ಅಲ್ಲೇ ನಿಲ್ಸಿರ್ತಾರೆ ಅನವಶ್ಯಕವಾಗಿ, ಅಂತಹ ವಾಹನಗಳನ್ನ ಬೇರೆ ಕಡೆ ಡಂಪಿಂಗ್ ಮಾಡ್ತೀವಿ. 3 ತಿಂಗಳು 6 ತಿಂಗಳು ನಿಲ್ಸಿರ್ತಾರಲ್ಲ ಅಂತ ವಾಹನಗಳು ಬೇಕಾದ್ರೆ ತೊಗೊಂಡಾಗ ಹಾಕ್ಲಿ. ಒಂದು ವಾರ 15 ದಿವಸ ಏನೋ ಪಾಪ ಪ್ರಾಬ್ಲಮ್ ಇರುತ್ತೆ, ನಿಲ್ಸಿರ್ತಾರೆ, ಹೋಗ್ಬಿಡುತ್ತೆ, ತೊಗೊಂಡೋಗ್ತಾರೆ. ಅವಾಗ ಅಂಥವ್ರಿಗೆ ಇದಾಗಬೇಕಲ್ವಾ ಅಂತ ನನ್ನ ಅಭಿಪ್ರಾಯ. ಬಟ್ ಟ್ರಾಫಿಕ್ ಸಮಸ್ಯೆಗೆ ಹೇಗೆ ಕಡಿವಾಣ ಹಾಕಬೇಕು, ಹೇಗೆ ಸರಿ ಮಾಡ್ಬೋದು ಅಂತ ಹೇಳಿ. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಅದ್ರ ಬಗ್ಗೆ ನಾನು ಹೇಳೋಕ್ಕಾಗಲ್ಲ ಸರ್. ಯಾಕಂದರೆ ಬೆಂಗಳೂರಿನಲ್ಲಿ ಬೆಳೀತಾನೇ ಇದೆ ಟ್ರಾಫಿಕ್, ಬರ್ತಾ ಡೈಲಿ ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾ ಇದೆ. ಅದು ಇನ್ಕ್ರೀಸ್ ಆಗ್ತಾ ಇರ್ಬೇಕಾದ್ರೆ ಎಲ್ಲಿ ಇದು ಮಾಡೋಕ್ಕಾಗ್ತದೆ? ಅದನ್ನು ಫಸ್ಟು ಹೊಸ ಗಾಡಿಗಳು ಬರೋದನ್ನ ನಿಲ್ಲಿಸ್ಬೇಕು. ಇಲ್ಲ ಅಂದ್ರೆ ಮನೆಗೊಂದು 2-3 ಕಾರ್ಗಳಾಗಿದೆ ಅಂತ ಹೇಳಿ, ಇಲ್ಲ ಅಂದ್ರೆ 15 ಇಯರ್ಸ್ ಮೇಲೆ ಆಗಿರ್ತದೆ ನೋಡಿ ಗಾಡಿಗಳು, ಅವನ್ನೆಲ್ಲ ಇದು ಮಾಡ್ಬಿಡಾಯ್ತು. ಅವಾಗ ಒಂದು ಸ್ವಲ್ಪ ಟ್ರಾಫಿಕ್ ಕ್ಲಿಯರ್ ಆಗ್ಬೋದು. ಡಿಸಿಎಂ ಡಿ.ಕೆ. ಶಿವಕುಮಾರ್ ಹೇಳಿದ ಹಾಗೆ ಅನುಷ್ಠಾನ ಆಗಲ್ಲ ಅಂತ ಹೇಳ್ತೀರಾ ನೀವು, ಅಥವಾ ಹೇಗೆ? ನಮ್ಮ ಅಭಿಪ್ರಾಯ ಆಗಲ್ಲ ಅಂತ ಸರ್. ಏನ್ ಕಾರಣ ಏನ್ ಹೇಳ್ತೀರಾ? ಆಗಲ್ಲ ಕಾರಣ ಅಲ್ಲ, ಕಾರಣ ಹೇಳ್ತಾ ಇದ್ದೀನಲ್ಲ ಸರ್. ಈಗ ಅದು 15 ಡೇಸ್ ಅನ್ನ ನಿಲ್ಸಿರ್ತಾರೆ ಗಾಡಿ ಅಂತ ಹೇಳ್ಬಿಟ್ಟು 15 ಡೇಸ್ ಗಾಡಿ ತೊಗೊಳಕ್ಕೆ ನೀವು ಹಾಕೋಕ್ಕಾಗಲ್ಲ. ಇನ್ನು 3 ಮಂತ್ಸ್ ಮೇಲೆ ನಿಲ್ಲಿಸ್ತಾರೆ ನೋಡಿ ಗಾಡಿ, ಅಂಥವು ಬೇಕಾದ್ರೆ ಹಾಕಿದ್ರೆ ಓಕೆ, ಅಗ್ರೀಡ್. ಆಗಲ್ಲ. ಓಕೆ, ಈಗ ನೀವು ನೋಡ್ತಿದ್ದೀರಾ ನಿಮ್ಮ ಎದುರುಗಡೆನೆ ಸುಮಾರು ಒಂದು 15 ತಿಂಗಳಿಂದ ಅಥವಾ ಒಂದು ವಾರದಿಂದ ಕೂಡ ಗಾಡಿಗಳು ನಿಲ್ಲಿಸಿದ್ದಾರೆ. ಇಂಥ ಗಾಡಿಗಳನ್ನ ಡಂಪ್ ಮಾಡಬೇಕು ಅಥವಾ ಇದನ್ನ ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕು. ಅದೇ ಇಂಥ ಗಾಡಿಗಳು ಬೇಕಾದ್ರೆ ಡಂಪ್ ಮಾಡಲಿ. 3 ಮಂತ್ಸ್ 4 ಮಂತ್ಸ್ ಮೇಲೆ ಇದೆ ಅಂಥ ಗಾಡಿಗಳು ಬೇಕಾದ್ರೆ ಬೇರೆ ಕಡೆ ಒಂದು ಡಂಪ್ ಮಾಡ್ತು ಅಂದರೆ ಒಂದು ಕ್ಲಿಯರ್. ಮತ್ತು ಇನ್ನೊಂದು ಒಂದು ಸೈಡ್ ಟ್ರಾಫಿಕ್ ಕ್ಲಿಯರ್ ಮಾಡ್ಬೋದು, ಇದು ಪಾರ್ಕಿಂಗ್ ತೆಗಿಬೇಕು ಸರ್, ಅವಾಗ ಸ್ವಲ್ಪ ಇದಾಗುತ್ತೆ. ಬೋತ್ ಸೈಡ್ ಟ್ರಾಫಿಕ್ ಪಾರ್ಕಿಂಗ್ ಮಾಡ್ಕೊಂಡ್ರೆ ಏನು ಯೂಸು ಅಲ್ವಾ? ಆಗಲ್ಲ. ಇದಿಷ್ಟು ಬೆಂಗಳೂರಿನ ನಿವಾಸಿಗಳು, ಸಾರ್ವಜನಿಕರು ಹೇಳುವಂಥದ್ದು. ಅಂದರೆ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಹೊಸದಾದಂತಹ ಟ್ರಾಫಿಕ್ ಪಾಲಿಸಿ ಅನುಷ್ಠಾನ ಆಗುತ್ತಾ ಅಥವಾ ಆಗಲ್ವ ಅನ್ನುವಂಥದ್ದು ಮಿಶ್ರ ಪ್ರತಿಕ್ರಿಯೆ ಕೂಡ ಸಿಕ್ಕಿರುವಂಥದ್ದು. ಒಂದು ಕಡೆ ಅನುಷ್ಠಾನ ಆಗಲ್ಲ ಅನ್ನುವಂಥದ್ದು, ಅಥವಾ 15 ದಿನಗಳಿಂದ ನಿಲ್ಲಿಸುವಂತಹ ವಾಹನಗಳನ್ನು ಹೇಗೆ ತೆರವು ಮಾಡ್ತಾರೆ, ಇಲ್ಲಿಂದ ಡಂಪಿಂಗ್ ಮಾಡ್ತಾರೆ ಅನ್ನುವಂತಹ ಮಾತುಗಳು. ಇನ್ನು 2-3 ತಿಂಗಳಿಂದ ಅನವಶ್ಯವಾಗಿ ನಿಲ್ಲಿಸಿರುವಂತಹ ವಾಹನಗಳನ್ನು ಬೇಕಾದ್ರೆ ಡಂಪ್ ಮಾಡಲಿ ಅನ್ನುವಂತಹ ಅಭಿಪ್ರಾಯವನ್ನು ಕೂಡ ಹಂಚಿಕೊಂಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.